ಮತ್ತೊಂದು ಕಡೆ ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಿದೆ. ಕಲಾಪವನ್ನ ಅಡ್ಡಿಪಡಿಸಿ ಗಲಾಟೆ ಗದ್ದಲ ಮಾಡಿ ಕಾಂಗ್ರೆಸ್ ಅನ್ನ ಕಟ್ಟಾಕೋ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಆದರೆ ಇದೇ ಗಲಾಟೆಯ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಪಗೊಂಡು ಖಡಕ್ ಆಗಿ ಮಾತನಾಡಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ನಾವು ರೆಡಿ ಇದ್ದೀವಿ, ಗಲಾಟೆ ಗದ್ದಲ ಯಾಕೆ ಅಂತ ಹೇಳಿ ವಿಧಾನಮಂಡಲ ಅಧಿವೇಶನದಲ್ಲಿ ಸಿಡಿದಿದ್ದಾರೆ ಸಿಎಂ. ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸೋಕೆ ಸರ್ಕಾರ ಸಿದ್ಧವಾಗಿದೆ, ಗಲಾಟೆ ಬಿಟ್ಟು ಪ್ರಶ್ನೆ ಮಾಡಿ ಅಂತ ಸವಾಲಿಸುತ್ತಿದ್ದಾರೆ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ, ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ, ಕ್ವಶನ್ ಅವರ್ ತಗೊಂಡಾದ್ಮೇಲೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಡಿ. ಏನ್ ಸಬ್ಮಿಟ್ ಮಾಡ್ಬೇಕು ಅಂತಾರೆ, ಏನ್ ಸಬ್ಮಿಷನ್ ಮಾಡ್ಬೇಕು ಅಂತಾರೆ ಮಾಡಿ. ಅದನ್ನ ಬಿಟ್ಟು ಗಲಾಟೆ ಮಾಡಿ ನಮಗೂ ಗಲಾಟೆ ಮಾಡಕ್ ಬರ್ತದೆ, ನಮಗೂ ಗಲಾಟೆ ಮಾಡಕ್ ಬರ್ತದೆ. ಬಹಳ ದೊಡ್ಡದಾಗಿ ಆರೋಪ ಮಾಡ್ತೀರಲ್ಲ, ಹೀರೋಯಿನ್ ಬಂದು ಸಿಗಿರಲ್ಲ, ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು? ಯಾಕೆ ಮಾತಾಡ್ತಾ ಇಲ್ಲ? ಗೊತ್ತಿದೆ ಅಲ್ಲ, ಪ್ರಶ್ನೋತ್ತರ ಆದ ನಂತರ ಯಾಕೆ ನಿಮ್ಗೆ ಅರ್ಧ ಗಂಟೆಯಲ್ಲಿ ಪ್ರಶ್ನೋತ್ತರ ಮುಗಿತದೆ, ಯಾಕೆ ಅನಗತ್ಯವಾಗಿ ಚರ್ಚೆ ಮಾಡಬೇಕು? ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ, ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ, ಸಮರ್ಥವಾಗಿದೆ. ನೇರ ಸಂಪರ್ಕದಲ್ಲಿ ವಿಜಯ್, ಒಂದು ಗಟ್ಟಿಯಾದ ವಿರೋಧ ಪಕ್ಷ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಅನಿವಾರ್ಯ. ಆದ್ರೆ ಆ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ಬಿಜೆಪಿ ಫೇಲ್ಯೂರ್ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಸ್ಮಿತಾ, ಕಳೆದ ಬಿಜೆಪಿ ರೂಲಿಂಗ್ ಇದ್ದಂಥ ಸಂದರ್ಭದಲ್ಲಿ ಆಗ ಪ್ರತಿಪಕ್ಷ ಕಾಂಗ್ರೆಸ್ ಇತ್ತು. 40% ಹಗರಣ ಏನಿದೆ ಅದು ತೆಗೆದುಕೊಂಡು ಹೋದಂತಹ ರೀತಿ ಇಡೀ ಬಿಜೆಪಿಯನ್ನು ಕೂಡ ಅಲ್ಲಾಡಿಸ್ಬಿಟ್ಟಿತ್ತು. ಜನಸಾಮಾನ್ಯರಲ್ಲಿ ಪಕ್ಷವನ್ನ ಸೋಲಿಸುವುದಕ್ಕೂ ಕೂಡ ಅದು ಒಂದು ಕಾರಣ ಆಗಿತ್ತು. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಸು ಬಹಳ ಗಟ್ಟಿಯಾಗಿ 40% ಹಗರಣವನ್ನ ಜನರ ಮುಂದಿಟ್ಟಿತ್ತು. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ ಇರುವಂಥದ್ದು, ಅದು ಸರ್ಕಾರ ಬಂದು ಕೇವಲ 4-5 ತಿಂಗಳಲ್ಲೇ ಶುರುವಾಯಿತು. ಅದರ ಸಂಬಂಧಪಟ್ಟಂತೆ ಒಂದಷ್ಟು ಜನ ವಿರೋಧಿ ನೀತಿಗಳು ಮತ್ತು ಸಾರ್ವಜನಿಕ ಒಂದಷ್ಟು ಆಕ್ಷೇಪಗಳು ಅವೆಲ್ಲವೂ ಕೂಡ ಒಂದು ಕಡೆ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಇರೋದು, ಅಂದರೆ ಆಡಳಿತಾರೂಢ ಪಕ್ಷ ಅಸಮಾಧಾನ. ಅದಕ್ಕೆಲ್ಲಕ್ಕಿಂತ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಸಾಲು ಸಾಲು ಆರೋಪಗಳು ಕೂಡ ಬಂದು ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲಾತಿಗಳು ಕೂಡ ಇರುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಸಮರ್ಪಕವಾಗಿ ಅದನ್ನು ಬಳಸಿಕೊಳ್ಳುವಲ್ಲಿ ಬಿಜೆಪಿ ವಿಫಲ ಆಗಿರುವಂಥದ್ದು, ವ್ಯವಸ್ಥಿತವಾಗಿ ಹೋರಾಟ ಮಾಡದೇ ಇರುವಂಥದ್ದು. ಈಗಲೂ ಕೂಡ ಮಾಧ್ಯಮಗಳಿಂದ ಅಥವಾ ಸಾರ್ವಜನಿಕವಾಗಿ ಕೂಡ ಕಾಂಗ್ರೆಸ್ ಸರ್ಕಾರ ಸಂಬಂಧಪಟ್ಟಂತೆ ಏನು ವಾಲ್ಮೀಕಿ ಇರ್ಬೋದು, ಮತ್ತೊಂದು ಕಡೆ ಮೂಢ ಹಗರಣ ಸಂಬಂಧಪಟ್ಟಂತೆ ಇರ್ಬೋದು, ಇವೆಲ್ಲವೂ ಕೂಡ ಮಾಧ್ಯಮಗಳು ಸಾರ್ವಜನಿಕವಾಗಿ ಚರ್ಚೆ ಆದಷ್ಟು ಪ್ರತಿಪಕ್ಷವಾಗಿ ಬಿಜೆಪಿ ಚರ್ಚೆ ಮಾಡ್ತಾ ಇಲ್ಲ, ಪ್ರತಿಪಕ್ಷ ಬಿಜೆಪಿಯಾಗಿ ಹೋರಾಟ ಮಾಡ್ತಾ ಇಲ್ಲ. ಇದೇ ಅಸಮಾಧಾನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇರುವಂಥದ್ದು. ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಮಾಡಬೇಕಾದಂತ ಹೋರಾಟ ಗಟ್ಟಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಅಲ್ಲೂ ಮತ್ತು ಬಿಜೆಪಿ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಿದೆ. ಕಲಾಪವನ್ನ ಅಡ್ಡಿಪಡಿಸಿ ಗಲಾಟೆ ಗದ್ದಲ ಮಾಡಿ ಕಾಂಗ್ರೆಸ್ ಅನ್ನ ಕಟ್ಟಾಕೋ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಆದರೆ ಇದೇ ಗಲಾಟೆಯ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಪಗೊಂಡು ಖಡಕ್ ಆಗಿ ಮಾತನಾಡಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ನಾವು ರೆಡಿ ಇದ್ದೀವಿ, ಗಲಾಟೆ ಗದ್ದಲ ಯಾಕೆ ಅಂತ ಹೇಳಿ ವಿಧಾನಮಂಡಲ ಅಧಿವೇಶನದಲ್ಲಿ ಸಿಡಿದಿದ್ದಾರೆ ಸಿಎಂ. ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸೋಕೆ ಸರ್ಕಾರ ಸಿದ್ಧವಾಗಿದೆ, ಗಲಾಟೆ ಬಿಟ್ಟು ಪ್ರಶ್ನೆ ಮಾಡಿ ಅಂತ ಸವಾಲಿಸುತ್ತಿದ್ದಾರೆ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ, ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ, ಕ್ವಶನ್ ಅವರ್ ತಗೊಂಡಾದ್ಮೇಲೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಡಿ. ಏನ್ ಸಬ್ಮಿಟ್ ಮಾಡ್ಬೇಕು ಅಂತಾರೆ, ಏನ್ ಸಬ್ಮಿಷನ್ ಮಾಡ್ಬೇಕು ಅಂತಾರೆ ಮಾಡಿ. ಅದನ್ನ ಬಿಟ್ಟು ಗಲಾಟೆ ಮಾಡಿ ನಮಗೂ ಗಲಾಟೆ ಮಾಡಕ್ ಬರ್ತದೆ, ನಮಗೂ ಗಲಾಟೆ ಮಾಡಕ್ ಬರ್ತದೆ. ಬಹಳ ದೊಡ್ಡದಾಗಿ ಆರೋಪ ಮಾಡ್ತೀರಲ್ಲ, ಹೀರೋಯಿನ್ ಬಂದು ಸಿಗಿರಲ್ಲ, ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು? ಪ್ರಶ್ನೋತ್ತರ ಯಾಕೆ ಮಾತಾಡ್ತಾ ಇಲ್ಲ? ಗೊತ್ತಿದೆ ಅಲ್ಲ, ಪ್ರಶ್ನೋತ್ತರ ಆದ ನಂತರ ಯಾಕೆ ನಿಮ್ಗೆ ಅರ್ಧ ಗಂಟೆಯಲ್ಲಿ ಪ್ರಶ್ನೋತ್ತರ ಮುಗಿತದೆ,
ಅನಗತ್ಯವಾಗಿ ಚರ್ಚೆ ಮಾಡಬೇಕು? ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ, ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ, ಸಮರ್ಥವಾಗಿದೆ. ನಮ್ಮಲ್ಲಿ ಮಾತ್ರ ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕದಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧವಾಗಿ, ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ವಿರೋಧ ಪಕ್ಷಗಳು ತೊಡೆತಟ್ಟಲಿಕ್ಕೆ ಸಿದ್ಧವಾಗಿದೆ. ಆದರೆ ಇದೀಗ ಮೂಡ ಅಸ್ತ್ರಕ್ಕೆ ಪ್ರತ್ಯಸ್ತ್ರವೊಂದನ್ನ ಕಂಡುಕೊಳ್ತಾ ಇದೆ ಕಾಂಗ್ರೆಸ್ನ ನಾಯಕರು. ಮೂಡ ವರ್ಸಸ್ ಬಿಡದಿ ತೋಟ ಅನ್ನೋ ವಾತಾವರಣವನ್ನ ನಿರ್ಮಿಸಲಿಕ್ಕೆ ಮುಂದಾಗ್ತಿದ್ದಾರೆ ಕೈ ನಾಯಕರು. ರಾಜ್ಯದಲ್ಲಿ ಆ ಮೂಲಕ ದ್ವೇಷದ ರಾಜಕಾರಣ ಶುರುವಾಯ್ತಾ? ನೀವು ನಮ್ಮದು ಒಂದು ಹಗರಣ ಹೇಳಿದ್ರೆ ನಾವು ನಿಮ್ಮದು ಒಂದು ಹಗರಣವನ್ನ ಬಯಲಿಗೆ ಎಳಿತೇವೆ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಸರ್ಕಾರಕ್ಕೆ ಕೇಂದ್ರ ಸಚಿವರೇ ಟಾರ್ಗೆಟ್ ಆಗಿ ಹೋದ್ರ, ಕುಮಾರಸ್ವಾಮಿ ಅವರೇ ಟಾರ್ಗೆಟ್ ಆದ್ರ ಅನ್ನೋ ಅನುಮಾನ. ಹಾಗಾದ್ರೆ ಏನಿದು ಮೂಡ ಸೈಟ್ ವರ್ಸಸ್ ಬಿಡದಿ ತೋಟ? ಗಮನಿಸ್ತಾ ಹೋಗೋಣ. ನಾವು ಈಗಷ್ಟೇ ಹೇಳ್ತಾ ಇದ್ವಿ, ಬಿಜೆಪಿ ವಿರೋಧ ಪಕ್ಷವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋದ್ರಲ್ಲಿ ವಿಫಲವಾಗ್ತಾ ಇದೆ. ಇನ್ಫ್ಯಾಕ್ಟ್ ಸರ್ಕಾರ ರಚನೆ ಆದಾಗ್ಲಿಂದ ಕೂಡ ಅಸಲಿ ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ಮಾತನಾಡ್ತಾ ಇರೋದು ಕುಮಾರಸ್ವಾಮಿ. ಇದೀಗ ಕೇಂದ್ರ ಸಚಿವರು ಬೇರೆ. ಹೀಗಾಗಿ ಕುಮಾರಸ್ವಾಮಿ ಅವರನ್ನ ಕಟ್ಟಾಕೋ ಪ್ರಯತ್ನವಾಗಿ ಕುಮಾರಸ್ವಾಮಿ ಅವರ ಒಡೆತನದ ತೋಟದ ಮನೆಯ ಒಂದಷ್ಟು ದಾಖಲಾತಿಗಳನ್ನ ಹೊರತೆರೆಯುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗ್ತಾ ಇದೆ. ಬಿಡದಿ ತೋಟದ ಜಮೀನಿನ ದಾಖಲೆಗಳ ಪರಿಶೀಲನೆಗೆ ಇದೀಗ ಕಾಂಗ್ರೆಸ್ನ ಕೆಲ ನಾಯಕರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ಇಡೀ ಬಿಡದಿ ತೋಟದ ಅಷ್ಟು ದಾಖಲೆಗಳನ್ನ ಕಲೆ ಹಾಕ್ತಾ ಇದೆ ಸರ್ಕಾರ. ಕಾನೂನು ಮೀರಿದ ಅಂಶಗಳೇನಾದ್ರೂ ಇದೆಯಾ ಈ ಭೂಮಿ ಖರೀದಿ ಸಂದರ್ಭದಲ್ಲಿ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ವಿಶೇಷ ಸೂಚನೆಯನ್ನ ಕಾಂಗ್ರೆಸ್ನ ಪ್ರಭಾವಿ ವ್ಯಕ್ತಿಯೇ ನೀಡಿದ್ದಾರಂತೆ. ಕಂದಾಯ ಇಲಾಖೆ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಜಮೀನು ಮೂಲ ಖರೀದಿ ಅಂತ ಹೇಳಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನ ಕೂಡ ನೀಡಲಿಕ್ಕೆ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾನಾಗಲೇ ಹೇಳಿದ ಹಾಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಪ್ರಮುಖ ವ್ಯಕ್ತಿಯೇ ಸೂಚನೆ ನೀಡಿದ್ದಾರೆ. ಮೂಡ ಅಕ್ರಮದ ಬಗ್ಗೆ ಮಾತನಾಡಿದ್ರೆ, ಮೂಡ ಅಕ್ರಮದ ಬಗ್ಗೆ ದಾಖಲೆಯನ್ನ ಬಿಡುಗಡೆ ಮಾಡಿದ ಕುಮಾರಸ್ವಾಮಿ ಅವರ ವಿರುದ್ಧ ಅವರ ಬಿಡದಿ ತೋಟದ ದಾಖಲೆಯನ್ನ ಬಿಡುಗಡೆ ಮಾಡುವುದು ಪ್ಲಾನ್. ಕುಮಾರಸ್ವಾಮಿ ಅವರಿಗೆ ತಿರುಗೇಟ್ ನೀಡಲಿಕ್ಕೆ ಸರ್ಕಾರದಿಂದ ಈ ಕೌಂಟರ್ ಪ್ಲಾನ್ ಒಂದನ್ನ ಸಿದ್ಧಪಡಿಸಿಕೊಳ್ಳಲಾಗ್ತಾ ಇದೆ. ನೋಡೋಣ. ಇನ್ಫ್ಯಾಕ್ಟ್ ಈ ಬಿಡದಿ ತೋಟದ ಮನೆಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ನಿಜಕ್ಕೂ ಸಿಗತ್ತಾ? ಅಕ್ರಮ ಅಂತ ಹೇಳಿ ಏನಾದರೂ ಆಗಿದ್ಯಾ? ಆಗಿದ್ದೇ ಆದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡ ವಿಚಾರವನ್ನ ವಿರೋಧ ಪಕ್ಷಗಳು, ಅದರಲ್ಲೂ JDSನ ಸದಸ್ಯರು ಪ್ರಸ್ತಾಪ ಮಾಡಿದಾಗಲೆಲ್ಲ ಬಿಡದಿ ತೋಟದ ಮನೆಯ ವಿಚಾರವನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಮುಂದಿನ ದಿನದಲ್ಲಿದೆ. ವೆಲ್ಕಮ್ ಬ್ಯಾಕ್. ಇವತ್ತಿನ ಲೋಕಲ್ ಮಾತಿನಲ್ಲಿ ಕಾವೇರಿ ಜಲಾನಯನ ಭಾಗದ ರೈತರ ಅಳಲು. ಸರ್ಕಾರ ಸರ್ವಪಕ್ಷ ಸಭೆ ಕರೆತು ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಣಯ ಕೂಡ ಕೈಗೊಳ್ಳಲಾಯಿತು. ಆದರೆ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ರೈತರ ಗೋಳು ಬಗೆಹರಿಯೋದಲ್ಲ ಅಂತ ಹೇಳಿ ಇವತ್ತು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರೈತರು. ಮೊದಲು ಕಾವೇರಿ ನೀರಿನ ತಗಾದೆಯನ್ನ ಬಗೆಹರಿಸಿ ನಂತರದಲ್ಲಿ ಜಿಲ್ಲೆಗೆ ಬನ್ನಿ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.